ಶಿವಮೊಗ್ಗ ಈ ಕುವೆಂಪು ಕಂಡಂಥ ನಾಡು, ಜೊತೆಗೆ ಶಿಕ್ಷಣ ಸಚಿವರ ತವರು ಜಿಲ್ಲೆ. ನಮ್ಮ ಈ 30 ವರ್ಷದ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ. ಆದರೆ ಆ ಹೋರಾಟ ಇನ್ನೂ ಫಲ ಕೊಟ್ಟಿಲ್ಲ. ಈ ನಿಟ್ಟಲ್ಲಿ ನಾವು ಈ ಜಿಲ್ಲೆಯಿಂದನೇ ಹೊರಟ್ರೆ ಬಹುಶಃ ಶಿಕ್ಷಣ ಸಚಿವರು ಒಂದು ನಮ್ಮ ಬೇಡಿಕೆಯನ್ನು ಈಡೇರಿಸುವಲ್ಲಿ ದಾಪುಗಾಲಾಗ್ತಾರೆ, ಒಂದು ಐತಿಹಾಸಿಕವಾದಂಥ ನಿಲುವನ್ನು ಕೊಡ್ತಾರೆ ಅಂತೇಳಿ ನಾವು ಪ್ರಯತ್ನ ಮಾಡಿದ್ವಿ. ಆದರೆ ನಾವು 10 ದಿನದ ಹಿಂದೆನೇ ಮನವಿ ಕೊಟ್ಟಿದ್ದೇವೆ, ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತೇವೆ ಅಂತ. ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ ಜನ, ಮಹಿಳಾ ಶಿಕ್ಷಕರಿದ್ದಾರೆ. ಆದರೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಡಳಿತ ಇಷ್ಟು ಕೆಟ್ಟದಾಗಿ ನಮ್ಮನ್ನು ನಡೆಸ್ಕೊಂತದೆ ಅಂತ ನಾವು ಜನ ಕನಸು ಮನಸ್ಸಲ್ಲೂ ಕಂಡಿರಲಿಲ್ಲ. ಯಾಕಪ್ಪ ಅಂದರೆ ಹೆಣ್ಮಕ್ಳೆಲ್ಲ ಇದ್ದಾರೆ ಇಲ್ಲಿ, ರಾತ್ರಿ ಇಲ್ಲೇ ಮಲಗಿದ್ದೇವೆ. ಸೌಜನ್ಯಕ್ಕೆ ಒಂದು ಬೀದಿ ದೀಪವನ್ನು ಅಳವಡಿಸುವಂಥ ವ್ಯವಸ್ಥೆ ಇಲ್ಲಿ ಇರಲಿಲ್ಲ ಅಂದಾಗ ಯಾವ ಮಟ್ಟಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಜನರಿಗೆ ಸೌಲಭ್ಯವನ್ನು ಒದಗಿಸ್ಕೊಡ್ತಾ ಇದೆ? ಅದರಲ್ಲೂ ನಾವು ಯಾರು, ಎಲ್ಲಿಂದ ಬಂದಿರುವಂಥ ಉಗ್ರಗಾಮಿಗಳ ಅಥವಾ ಟೆರರಿಸ್ಟಾ? ಏನೂ ಅಲ್ಲ. ನಾವು ಈ ನಾಡಿಗೆ ಸೌಜನ್ಯತೆಯನ್ನು ಸೃಷ್ಟಿ ಮಾಡುವಂಥ ಮಕ್ಕಳನ್ನು ತಯಾರು ಮಾಡಿ ಕಳಿಸ್ತಾ ಇರುವಂಥವ್ರು. ಅಂಥವ್ರನ್ನ ಇಷ್ಟು ಕೆಟ್ಟದಾಗಿ ರಾಜ್ಯದಲ್ಲಿ ನಡೆಸ್ಕೊತಿದ್ದಾರೆ ಈ ಜಿಲ್ಲೆನಲ್ಲಿ ಅಂತಂದಾಗ ನಿಜವಾಗ್ಲೂ ನಮಗೆ ಏನು ಹೇಳಬೇಕು ಅಂತ ಅರ್ಥ ಆಗಲಿಲ್ಲ. ಯಾಕೆಂದರೆ ಅಂಥ ಪ್ರಪಂಚದಲ್ಲೇ ಪ್ರಸಿದ್ಧವಾದಂಥವ್ರು ಕುವೆಂಪು ಹೆಸರು ಅಂದರೆ, ಅಂಥ ನಾಡಲ್ಲಿ ಇಂಥ ಕೆಟ್ಟ ಪರಿಸ್ಥಿತಿ ಇತ್ತು. ಹಾಗಾಗಿ ಈ ಹೋರಾಟಕ್ಕೆ ನಮ್ಮ ಮಂತ್ರಿಗಳು ಸೌಜನ್ಯಕ್ಕೆ ಒಂದು ಭೇಟಿ ಕೊಡುವಂಥ ಕೆಲಸವನ್ನ ಮಾಡಲಿಲ್ಲ. ಇಲ್ಲೇ ಪಕ್ಕದಲ್ಲೇ ಉಡುಪಿನಲ್ಲಿ ಇದ್ದಂಥವ್ರು ಸೌಜನ್ಯಕ್ಕೊಂದು ಭೇಟಿ ಕೊಡಲಿಲ್ಲ ಅಂದಾಗ ನಾವು ಶಿಕ್ಷಕರ ಅಥವಾ ಪ್ರಾಣಿಗಳ? ಅಲ್ಲಿ ಹೇಳ್ತಾರೆ ಜಿಲ್ಲಾಡಳಿತದಿಂದ ಯಾರೋ ರಾತ್ರಿ ಬಂದಿದ್ದ ಪ್ರತಿನಿಧಿ, ಅಲ್ಲಿ ಮಾನವ ಹಕ್ಕುಗಳ ಅಧ್ಯಕ್ಷರು ಬಂದಿದ್ರು, ಅವರನ್ನ ಪ್ರೋಟೋಕಾಲ್, ಅವರು ಮಾನವ ಹಕ್ಕುಗಳ ಅಧ್ಯಕ್ಷರು, ಅಲ್ಲಿ ಯಾರೋ ಮನುಷ್ಯರನ್ನ ನೋಡಕ್ ಬಂದಿದ್ರು. ನಾವೆಲ್ಲ ಮೃಗಗಳು, ಕಾಡು ಮೃಗಗಳು, ಇಲ್ಲಿ ಬಂದು DC ಮುಂದ್ಗಡೆ ಬಂದು ಕೂತಿದ್ದೇವೆ. ಇವ್ರು ಯಾರಿಗೂ ಕಣ್ಣು ಕಾಣಲಿಲ್ವಾ? ಎಂತ ಕೆಟ್ಟ ವ್ಯವಸ್ಥೆ ಇದು. ಈ ನಿಟ್ಟಲ್ಲಿ ನಿಮ್ಮೆಲ್ಲ ವಾಹಿನಿಗಳ ಮುಖಾಂತರ ಮನವಿ ಮಾಡ್ತೇನೆ, ಏನ್ ನಮ್ಮ ಕನ್ನಡ ಶಾಲಾ ಶಿಕ್ಷಕರ ಸಮಸ್ಯೆ ಇದೆ, 30 ವರ್ಷದ ಸಮಸ್ಯೆ ಇದೆ, ಈ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸವನ್ನ ಅತಿ ತೀಕ್ಷ್ಣವಾಗಿ ಶೀಘ್ರವಾಗಿ ಮಾಡಿ ಈ ಶಿಕ್ಷಕರಿಗೊಂದು ಮುಕ್ತಿ ಕೊಡಬೇಕು, ಅವ್ರ ಜೀವನಕ್ಕೊಂದು ಅರ್ಥ ಕಲ್ಪಿಸ್ಬೇಕು. ಮತ್ತು ಈ ಶಾಲೆಗಳಲ್ಲಿ ಓದ್ತಾ ಇರುವಂಥ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರುವಂಥ ಕಡುಬಡ ಮಕ್ಕಳಿಗೆ ಸೌಲಭ್ಯಗಳನ್ನು ಕೊಟ್ಟು ಈ ಶಾಲೆಗಳನ್ನು ಬದುಕಿಸಿ ಕನ್ನಡ ಭಾಷೆಯನ್ನು ಉಳಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತೇಳಿ ನಿಮ್ಮ ವಾಹಿನಿ ಮುಖಾಂತರ ಮನವಿ ಮಾಡ್ತೇನೆ. ನನ್ನ ಹೆಸರು GC ಶಿವಪ್ಪ, ರಾಜ್ಯ ಒಕ್ಕೂಟದ ಅಧ್ಯಕ್ಷರು. ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದೀರಾ? ಹೌದು ಸರ್, ಹೌದು. ಉಪವಾಸ ಇದ್ದೀವಿ ಸರ್. ರಾತ್ರಿ ಉಪವಾಸ ಇದ್ದೀವಿ ಸರ್. ನಿನ್ನೆ ಉಪವಾಸ ಇದ್ದೀವಿ ಸರ್. ಯಾವ ಜಿಲ್ಲೆ ಸರ್? ನಮ್ಮ ಹಿಂದೆ ಬನ್ನಿ ಗುಲ್ಬರ್ಗ. ಡಾಕ್ಟರ್ ಯಾರು ನಿಮಗೆ? ಮೆಕ್ಯಾನಿಕ್ ಹೋಗಿದ್ದು. ಈಗ ಅದೇ ಹಂಗೆ ಇದೆಯಲ್ಲ, ತೆಗಿಯಲ್ಲ ಅದು. ಇದಾರೆ ಇಂಜೆಕ್ಷನ್ ಕೊಡ್ಬೇಕಾ? ಡ್ರಿಪ್ ಹಾಕ್ಬೇಕಾ? ಹೇಳಿದಾರೆ ಸರ್. ಮತ್ತೆ ಸಾಯಂಕಾಲ ಬಾರ್ ಡಿಸ್ಚಾರ್ಜ್ ಯಾಕೆ ಮಾಡಿದ್ರು ಅವರು? ಸರ್ ನಾವು ಇಲ್ಲಿಗೆ ಬಂದಿಲ್ಲ ಸರ್, ಅವ್ರು ಬ್ಯಾಡ ಅಂತಿದ್ದಾರೆ. ನಾವು ಹೋರಾಟ ಕೇಳ್ದಂಗೆ ಕೇಳಬೇಕಲ್ಲ ಮಕ್ಕ. ನೀನಿದ್ರೆ ತಾನೇ ಮುಂದಿನ ಹೋರಾಟ. ಬೆಂಬಲ ಬೇಕಲ್ಲ ಸರ್, ಬೇಕು. ಸರಿ, ಹಂಗಂತ ಆರೋಗ್ಯ ಹಾಳು ಮಾಡ್ಕೊಂಡು ನಾನೇ ಕೇಳ್ತೀನಿ. ಬಹಳ ಮಂದಿ ಶಾಲೆಗಳಿಗೂ ಅನುದಾನ ಕೊಡಿ ಅಂತ 8 ವರ್ಷ ಹೋರಾಟ ಮಾಡ್ತಿದ್ರು. ನಾವು ಗಮನಿಸಲು ಇವತ್ತು ನೋಡಪ್ಪ ನನಗೆ ಇಲ್ಲ ಸರ್, ವಿಧಾನಸಭೆಯಲ್ಲೂ ಗೊತ್ತಿಲ್ಲ. ಅಲ್ಲಲ್ಲ, ನನಗೆ ಗೊತ್ತಿರೋದು, ಹೌದು ಸರ್, ನನ್ನ ಗಮನಕ್ಕೆ ಬಂದಿರುವಂಥದ್ದು ಇದು ಮೊದಲು. ಹಾಗಾಗಿ ಇವತ್ತು ಮೊದಲೇ ನನ್ನ ಗಮನಕ್ಕೆ ಬಂದಿದೆ. ಇದು ವಿಶಿಷ್ಟವಾದಂಥ ರೀತಿಯಲ್ಲಿ ಹೋರಾಟ ಮಾಡಿ ನಿಮ್ಮ ಜೊತೆಗೆ ಇದಕ್ಕೆ ನಾವೆಲ್ಲ ಥರದ ಪ್ರಯತ್ನಗಳನ್ನು ಮಾಡ್ತೇವೆ. ನಮ್ಮ ಸಂಬಂಧಪಟ್ಟಂಥ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಚರ್ಚೆ ಮಾಡ್ತೇನೆ, ವಿಜಯಗಿರವರ ಹತ್ರ, ನಮ್ಮ ಅಶೋಕ್ ಅವ್ರ ಹತ್ರ ಮಾತಾಡ್ತೇನೆ, ಸಂಬಂಧಪಟ್ಟಂಥ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರ ಹತ್ರ ಮಾತಾಡ್ತೇನೆ. ಎಲ್ಲ ಹತ್ರ ಮಾತಾಡಿ ಇದಕ್ಕೆ ನ್ಯಾಯಯುತವಾದಂಥ ಒಂದು ಹೋರಾಟಕ್ಕೆ ನಾವು ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋಂಥ ಮಾತನ್ನು ಮಾತ್ರ ಈ ಸಂದರ್ಭ ಹೇಳ್ತೇನೆ. ಬಿಸಿಲಲ್ಲಿ ಇರಬೇಡ್ರಿ, ನಾವೆಲ್ಲ ರೈತ ಮಕ್ಕಳೇ, ನಾವೆಲ್ಲ ರೈತ ಮಕ್ಕಳನ್ನ ಈಗ ಏಕಾಏಕಿ ದಟ್ಟನೆಗೆಲ್ಲ ಮಾಡಿದ ತಕ್ಷಣ ಕೇಳಕ್ಕೆ ಈ ಸರ್ಕಾರ ಯಾರದ್ದು? ಕಣ್ಣು ಇಲ್ಲ ಕಿವಿನೂ ಇದ್ದರೆ ಸರ್ಕಾರ ಇದೆ. ಹಾಗಾಗಿ ನೀವು ಅಲ್ಲೂ ಕಷ್ಟಪಡ್ತೀರಿ, ಇಲ್ಲೂ ಬಂದು ಕಷ್ಟಪಡ್ತೀರಿ. ಹೋರಾಟ ಮಾಡಬಾರ್ದು ಅಂತ ಹೇಳಲ್ಲ, ಹೋರಾಟಗಾರ ಮನಸ್ಸು ನನಗೂ ಗೊತ್ತಿದೆ. ಆದರೆ ಹೋರಾಟ ರೂಪಿಸೋಕ್ಕೆ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಯೋಚನೆ ಮಾಡಬೇಕು.
ಸ್ವಲ್ಪ ಗಾಳಿ ಹೊಡಿ, ಸ್ವಲ್ಪ ಎಲ್ಲ ಹಿಂದೆ ಪತ್ರಿಕೆಯರಿಗೂ ಒಂದು ಅವಕಾಶ ಇದೆ ನೋಡಪ್ಪ ಇವ್ರ ಹತ್ರ ಎಲ್ಲ ಅಲ್ವಾ? ಚಿರಋಣಿ ಈ ನಮ್ಮ ವೇದಿಕೆ ಬಂದಿದ್ದಾರೆ. ಹೋಗ್ಬೇಕು, ರಿಸರ್ಚ್ ಅಂತ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? ಎಲ್ಲಿ ರೋಡಿಗೆ ಹೋಗ್ಬೇಕಾ? ನಮ್ಮ ಪ್ರಮುಖ ಬೇಡಿಕೆ ಲೋಪದೋಷಗಳಾಗಿದೆ ಅಂತ ಅನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ತಾವು ನಿಮ್ಮ ಹೈಯರ್ ಅಥಾರಿಟಿಗೆ ಹೇಳಿ ಇದನ್ನು ಮೆಮೊರಂಡಮ್ನ ತಗೋಬೇಕು. ಮತ್ತು ಮಧು ಬಂಗಾರಪ್ಪನವರು ನಾನು ಅವಾಗಲೇ ಮಾತಾಡಿದಾಗ ತಾವು ಹೇಳಿದ್ರಿ, ಮಧು ಬಂಗಾರಪ್ಪ ಇಲ್ಲಿಗೆ ಬಂದಾಗ ಖಂಡಿತ ಅವ್ರಿಗೆ ಭೇಟಿ ಮಾಡಿಸ್ತೀವಿ ಅಂತ. ದಯವಿಟ್ಟು ಅದನ್ನು ತಾವು ಮಾಡಬೇಕು. ನಾವು ಕೂಡ ಎಲ್ಲ ಶಾಸಕರು ಅವ್ರ ಜೊತೆಗೆ ಬರ್ತೇವೆ ಅಂತ ಈ ಸಮಯದಲ್ಲಿ ಹೇಳ್ತಾ ತಮಗೆ ನನಗೂ ಮಾತಾಡಿದ್ರು. ನಾನು ಅದನ್ನ CM ಅವ್ರ ಹತ್ರನೇ ಭಾಳ ಲಾಸ್ಟ್ ಟೈಮ್ ಮಾತಾಡಿದ್ದೀನಿ. ನಾವು ಪ್ರಪೋಸ್ ಮಾಡಿದಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದು ಅಕ್ಸೆಪ್ಟ್ ಆಗಿಲ್ಲ. ಬಟ್ ಈ ಸತಿ ಇನ್ನೊಮ್ಮೆ ನಾವು ಎಲ್ಲರನ್ನ ಒಂದು ಹೆಲ್ಪ್ ತಗೊಂಡು ಅದನ್ನ ಕೇವಲ ನಾವಷ್ಟೇ ಎಲ್ಲ ಈಗ ಅದ್ರ ಬಗ್ಗೆ ಆಗ್ಬೇಕನ್ನೋರು ಭಾಳ ಜನ ಜನಪ್ರತಿನಿಧಿಗಳಿದ್ದಾರೆ, ಜನರು ಇದ್ದಾರೆ. ಅವ್ರನ್ನೆಲ್ಲ ಹೆಲ್ಪ್ ತಗೊಂಡು ನಾವು ಈ ಸತಿ ಮಾಡಿಸ್ತೀವಿ ಅದನ್ನ ಅಂತ ಹೇಳಿ ಅಶ್ಯೂರೆನ್ಸ್ ಕೊಡಿ ಅಂತೇಳಿ ಅವ್ರ ಪರವಾಗಿ ಅಶ್ಯೂರೆನ್ಸ್ ಕೊಡಲಿಕ್ಕೆ ನನಗೂ ನೀಡಿಲ್ಲ. ಮತ್ತೆ ತಾವು ಈ ವೀಕು ಅವರು ಬರ್ತಾರೆ, ಶಿವಮೊಗ್ಗಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಅವ್ರನ್ನ ನಾನು ಭೇಟಿ ಮಾಡ್ತೀನಿ. ಅವ್ರು ಯಾರಿದ್ರು ಬರಲಿ, ನಾನು ಅವ್ರು ಖಂಡಿತ ಅವ್ರು ಭೇಟಿ ಮಾಡ್ತೀನಿ. ಮೊದಲು ಅವ್ರು ಭೇಟಿ ಮಾಡಿದ್ದಾರೆ, ಅವ್ರ ಸಮಸ್ಯೆ ನಂಗೆ ಗೊತ್ತಿದೆ. ಆದರೂ ಸಹಿತ ನಾನು ಬಂದು ಅವ್ರು ಖುದ್ದಾಗಿ ಅವ್ರ ಜೊತೆ ಮಾತಾಡ್ತೀನಿ ಅನ್ನೋದನ್ನು ಸಹಿತ ಅವರು ಅಶ್ಯೂರ್ ಮಾಡಿದ್ದಾರೆ. ಅದನ್ನ ನಾನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ. ಈಗ ನಾನು ಸಹಿತ ಈಗ ನಿನ್ನೆ ತಾವು ಬಂದಾಗ ನಾನು 2-3 ಸತಿ ಕೇಳಿದೆ, ನಮ್ಮ ಪೊಲೀಸವ್ರಿಗೂ ಕೇಳಿದೆ. ತಾವು ನಮ್ಮಲ್ಲಿ ಸ್ವಲ್ಪ ಕೆಲವೊಬ್ಬರು ಪದಾಧಿಕಾರಿಗಳು ಬರೋರಿದ್ರು, ಆಮೇಲೆ ಇದಾಯ್ತು ಅಂತ ಬೆಳಗ್ಗೆ ಹೇಳಿದ್ರು. ಆಮೇಲೆ ನಾವು ಸ್ವಲ್ಪ ಬೇರೆ ಬೇರೆ ಕಾರ್ಯದಲ್ಲಿ ಬ್ಯುಸಿ ಆಗ್ಬಿಟ್ವಿ. ಆಮೇಲೆ ನಮ್ಮ ಎಡಿಸನ್ನು ನಾನು ಕಳಿಸ್ಕೊಟ್ಟೆ ಸಾಯಂಕಾಲ 7-7:30 ತನಕ. ಆದರೂ ಸಹಿತ ತಾವು ಮತ್ತೆ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಾ ಇದ್ರು ಅಂತ. ತಾವು ಕಂಟಿನ್ಯೂ ಮಾಡಬೇಕು ಅನ್ನೋದು ತಮ್ಮ ಹಕ್ಕು. ಅದು ನಾವು ಅದನ್ನ ಫೋರ್ಸಿಬ್ಲಿ ತಮಗೆ ನಾವು ನಿಲ್ಸೋಕ್ಕಾಗಲ್ಲ. ಆದ್ದರಿಂದ ತಮ್ಮ ಒಂದು ಗೌರವ ಕೊಟ್ಟೆ ನಾವು ಅದನ್ನ ಏನು ನಿಮಗೆ ಇದು ಮಾಡ್ಲಿಕ್ಕೆ ಹೋಗಲಿಲ್ಲ. ಇಲ್ಲಿ ರಾತ್ರಿ ಸಮಯದಲ್ಲಿ ಸ್ವಲ್ಪ ನಮಗೆ ಯಾರಿಗೂ ನಾನು ಪರ್ಮಿಷನ್ ಕೊಡಲ್ಲ ಇಲ್ಲಿ, ಯಾಕಂದ್ರೆ ಇಲ್ಲಿ ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಇದ್ರೆ ನೀವು ಹೇಳಿದಂಗೆ ನಾವು ಪರ್ಮಿಷನ್ ಕೊಡ್ಬೋದು. ವ್ಯವಸ್ಥೆನೇ ಇಲ್ಲದೆ ನಾನು ನಿಮ್ಗೆ ಪರ್ಮಿಷನ್ ಕೊಟ್ಟರೆ ಅದು ನಮ್ಮ ತಪ್ಪಾಗುತ್ತೆ. ಆದ ಕಾರಣ ನಾವು ಯೂಶಲಿ ಯಾರೇ ಈಗ ಪ್ರೊಟೆಸ್ಟ್ ಬಂದರೂ ಸಹಿತ ಬೆಳಗಿನ ಸಮಯದಲ್ಲಿ ಬಂದು ಅವ್ರು ಕಂಟಿನ್ಯೂ ಮಾಡೋದಿದ್ರು ನೆಕ್ಸ್ಟ್ ಡೇ ಮತ್ತೆ ಬೆಳಗ್ಗೆ ಬರ್ತಾರೆ. ತಾವು ತಮಗೆ ಅದು ಮಾಹಿತಿ ಇರಲಿಕ್ಕಿಲ್ಲ, ತಮಗೆ ಸಮಸ್ಯೆ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ನಮಗೂ ಬೇಜಾರಾಗಿದೆ. ಬಟ್ ಈಗೇನಿದೆ ಎಲ್ಲರಿಗಿಂತ ಮುಖ್ಯವಾಗಿ ನಿಮ್ಮ ಏನು ಸಮಸ್ಯೆಗಳಿದೆ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ನಾನು ಸಚಿವರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರು ನನಗಿಂತ ಜಾಸ್ತಿ ಅವ್ರಿಗೂ ಕನ್ಸರ್ನ್ ಇದೆ. ಅವೆಲ್ಲ ದಯವಿಟ್ಟು ಸರ್ ಹೇಳಿ. ಏನು ಈ ಹಾವರಾತ್ರಿ ಉಪವಾಸ ಸತ್ಯಾಗ್ರಹ ಇತ್ತು ಅದನ್ನು ಅಂತ್ಯಗೊಳಿಸಲಿಕ್ಕೆ ಹಣ್ಣು ಮತ್ತು ಹಣ್ಣಿನ ರಸವನ್ನು ಕೊಡೋದ್ರ ಮುಖಾಂತರ